ಹಾಯ್ ವೀಕ್ಷಕರೇ, ನಮಸ್ಕಾರ. ಇವತ್ತು ನನ್ನ ಜೊತೆ ಇದೆ ಆಂಪಿಯರ್ ಮ್ಯಾಗ್ನಸ್ ಗ್ರ್ಯಾಂಡ್ ಅಂತ ಎಲೆಕ್ಟ್ರಿಕ್ ವೆಹಿಕಲ್ಸ್. ಇದು ಆನ್ ರೋಡ್ ಬಂದು 90,000 rupees ಆಗುತ್ತೆ. ನಿಮಗೆ ಆಲ್ಮೋಸ್ಟ್ 118 ಕಿಲೋಮೀಟರ್ ಅವರು ಕೋಟ್ ಮಾಡ್ತಾರೆ. ಬಟ್ ಇನ್ ರಿಯಲ್ ಲೈಫ್ 80 to 100 ಮ್ಯಾಕ್ಸ್ ಟು ಮ್ಯಾಕ್ಸ್ ಬರುತ್ತೆ. ಆಂಪಿಯರ್ ಕಡೆಯಿಂದ ನಮಗೆ ಇದರಲ್ಲಿ 2 ಕಲರ್ ಆಪ್ಷನ್ ಬರುತ್ತೆ. ಒಂದು ಮಚಾ ಗ್ರೀನು, ಇನ್ನೊಂದು ಓಷನ್ ಬ್ಲೂ. ಕರೆಂಟ್ಲಿ ನಮ್ಮ ಹತ್ರ ಇರೋದು ಮಚಾ ಗ್ರೀನು. ಈ ಗಾಡಿ ನಮಗೆ 108 kilograms ಇದೆ, ಇನ್ಕ್ಲೂಡಿಂಗ್ ಬ್ಯಾಟ್ರಿ. ಇಬ್ಬರು ವ್ಯಕ್ತಿ ಆರಾಮ್ಸೆ ಓಡಾಡ್ಬೋದು. ಆ್ಯಂಡ್ ನೀವು ಇದರಲ್ಲಿ ಇನ್ನೊಂದು ಗಮನಿಸ್ಬೋದು, ಇದಕ್ಕೆ ನಂಬರ್ ಪ್ಲೇಟ್ ಕೂಡ ಉಂಟು. ಸೊ ಹಾಗಾದಲ್ಲಿ ನೀವು ಗಾಡಿ ಓಡಿಸ್ಬೇಕು ಅಂದರೆ ಹೆಲ್ಮೆಟ್ಟು ಮತ್ತು DL ಕಂಪಲ್ಸರಿ. 2.4 kilowatt ಬ್ಯಾಟ್ರಿ ಇದೆ ಅಂಡ್ ಮ್ಯಾಕ್ಸಿಮಮ್ ಸ್ಪೀಡ್ ಅಲ್ಲಿ 65 km/h. ಇನ್ನು ಆಲ್ ಲೈಟ್ಸ್ LED ಇದೆ. ನಿಮಗೆ ಇಲ್ಲಿ DRL ಕೂಡ ಕಾಣ್ತಾ ಇದೆ. ಇನ್ನು ಡಿಮಾಂಡಿಂಗ್ ಮಾಡಬಹುದು. ಇಂಡಿಕೇಟರ್ಸ್ ಕೂಡ LED ಇದೆ. ಒಂದ್ಸತಿ ಹಾರನ್ ಸೌಂಡ್ ಕೂಡ ತೋರಿಸ್ಬಿಡ್ತೀನಿ. ಸ್ವಲ್ಪ ಜಾರಿಂಗ್ ನಾಯ್ಸ್ ಇದೆ, ಅದನ್ನು ಟ್ಯೂನ್ ಮಾಡ್ಬೇಕು. ಆಕ್ಚುಲಿ ಇಬ್ಬರಿಗಂತೂ ಆರಾಮ್ಸೆ ಕುತ್ಕೋಬಹುದು. ಇಬ್ಬರಿಗೆ ಕಂಫರ್ಟಬಲ್ ಸೀಟ್ ಇದೆ, ಸ್ಪೇಸ್ ಇದೆ. ಇದ್ರ ರೇಂಜ್ ಬಂದ್ಬಿಟ್ಟು 80 to 100 ಆಗಿರೋದ್ರಿಂದ ನೀವು ಸಿಟಿ ಕನ್ವರ್ಟ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಕೋಬಹುದು. ಓಲಾ ಆ ಥರ ಕಂಪೇರ್ ಮಾಡಿದ್ರೆ ಇದ್ರ ಪ್ರೈಸ್ ಅರ್ಧದಷ್ಟು ಕಡಿಮೆ ಇದೆ. ಅರೌಂಡ್ 80 to 90K ನಿಮಗೆ ಸಿಗುತ್ತೆ. ಇಯರ್ ಎಂಡ್ ಆಫರ್ಸ್ ಇದೆ, ಅದನ್ನ ಕೂಡ ಚೆಕ್ ಮಾಡ್ಕೊಳ್ಳಿ. ಬೂಟ್ ಕೆಪಾಸಿಟಿ ತೋರಿಸೋದಾದ್ರೆ ನಿಮಗೆ ಅರೌಂಡ್ 24 liters ಇರುತ್ತೆ. ಇದ್ರಲ್ಲಿ ಕಂಪ್ನಿ ಕಡೆಯಿಂದ ನಮಗೆ ಒಂದು ಫಸ್ಟ್ ಏಡ್ ಕಿಟ್ ಕೊಡ್ತಾರೆ. ಇದು ಸೇಫ್ಟಿ ಟೂಲ್ಸ್ ಕೊಟ್ಟಿರ್ತಾರೆ. ಇದ್ರ ಕೆಳಗಡೆ ಇರೋದೇ ನಮಗೆ ಬ್ಯಾಟ್ರಿ. ಇದು 2.4 kilowatt LFP ಬ್ಯಾಟ್ರಿ ಅಂತ ಕರಿತೀವಿ. ಲಿಥಿಯಂ ಫೆರೋ ಫಾಸ್ಫೇಟ್ ಅಂತ, ಇಲ್ಲಾಂದ್ರೆ ಲಿಥಿಯಂ ಐರನ್ ಬ್ಯಾಟ್ರಿ ಅಂದರೆ ಗೊತ್ತಾಗುತ್ತೆ. ಇದು ಬೇರೆ ಬ್ಯಾಟ್ರಿಗಿಂತ ಬೆಟರು ಮತ್ತು ಲಾಂಗ್ ಸ್ಟ್ಯಾಂಡಿಂಗ್ ಇರುತ್ತೆ. ಸೊ ಇಲ್ಲಿ ನೋಡ್ತಿದ್ರಲ್ಲ ವೀಕ್ಷಕರೇ, ಇದೆ ಬ್ಯಾಟ್ರಿ. ತುಂಬ ಚೆನ್ನಾಗಿದೆ ಕಂಡೀಷನು. ಇದಕ್ಕೆ IP66 67 ಇರಲೇಬೇಕು ಡಸ್ಟ್ ಪ್ರೂಫ್ಗೆ. ಈ ಥರ ಕೊಳೆ ಆಗಿದೆ ಅಂತ ದಯವಿಟ್ಟು ಯಾರು ತೊಳೆಯೋದಕ್ಕೆ ಹೋಗ್ಬೇಡಿ, ವಾರಂಟಿ ವಾರ್ಡ್ ಆಗೋಗುತ್ತೆ. ಕಂಪ್ನಿ ಕಡೆಯಿಂದ ಸ್ಟ್ಯಾಂಡರ್ಡ್ ಆಗಿ ನಿಮಗೆ 3 years 50,000 kilometers ಕೊಡ್ತಾರೆ. ನಿಮಗೆ ಎಕ್ಸ್ಟ್ರಾ ಬೇಕು ಅಂದರೆ ಯು ಕ್ಯಾನ್ ಎಕ್ಸ್ಟೆಂಡ್ ದ ವಾರಂಟಿ 5 years 75,000 kilometers ವರೆಗೂ. ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಈಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಹೇಳೋದಾದ್ರೆ, ಫೀಚರ್ಸ್ ಅಂತಲೇ ಹೇಳ್ಬೋದು. ನಿಮಗೆ ಸೈಡ್ ಸ್ಟ್ಯಾಂಡ್ ಆಗಿದ್ರೆ ಗಾಡಿ ಸ್ಟಾರ್ಟ್ ಆಗೋದಿಲ್ಲ. ಸೊ ಸೈಡ್ ಸ್ಟ್ಯಾಂಡ್ ಸಿಂಬಲ್ ಕೂಡ ಬರುತ್ತೆ. ಈಗ ನೋಡಿ ರೆಡಿ ಅಂತ ಬಂತಲ್ಲ, ಈಗ ವೆಹಿಕಲ್ ಸ್ಟಾರ್ಟ್ ಆಗಿದೆ. ಇದರಲ್ಲಿ ಯಾವುದೇ ರೀತಿ ಎಕ್ಸ್ಟ್ರಾ ನಾಯ್ಸು ನಾವು ಕೊಡೋದಕ್ಕಾಗಲ್ಲ ಆರ್ಟಿಫಿಷಿಯಲ್ ಆಗಿ. ಇದು ಟ್ರಿಪ್ ಮೀಟರ್ಸು. ಇದು ಓವರ್ ಆಲ್ ಓಡೋಮೀಟರು ಓಡಿರೋದು. ಇವಾಗ ಇದು ರೇಂಜ್ ತೋರಿಸ್ತಾ ಇದೆ ನಿಮಗೆ, ಎಷ್ಟು ಬ್ಯಾಟ್ರಿ ಪರ್ಸೆಂಟೇಜ್ ಇದೆ ಅಂತ ಕೂಡ ಕಾಣುತ್ತೆ. ಇದು ಟ್ರಿಪ್ 1 ಮತ್ತು ಟ್ರಿಪ್ 2 ಇದನ್ನು ಸೆಟ್ ಮಾಡ್ಕೋಬೋದು. ರೆಡಿ ಅಂದರೆ ವೆಹಿಕಲ್ ರೆಡಿ ಇದೆ ಅಂತ. ಇದರಲ್ಲಿ ಇನ್ನೊಂದು ಸೇಫ್ಟಿ ಫೀಚರ್ಸ್ ಏನಂದರೆ, ಬ್ರೇಕ್ ಏನಾದರೂ ನೀವು ಅಪ್ಲೈ ಮಾಡಿ ಥ್ರೋಟಲ್ ಕೊಡ್ತೀನಿ ಅಂದರೆ ಇಟ್ ವೋಂಟ್ ಮೂವ್, ಗಾಡಿ ಮೂವ್ ಆಗಲ್ಲ. ಅದೇ ಬ್ರೇಕ್ ರಿಲೀಸ್ ಮಾಡಿ ಕೊಡ್ತೀನಿ ಅಂದರೆ ಇಟ್ ವಿಲ್ ಮೂವ್. ಇದು ನಿಮಗೆ ಪವರ್ ಇನ್ಕ್ರೀಸ್ ಮಾಡ್ಕೊಳೋಕ್ಕೆ. ಇದು ಲೋ ಪವರು, ಇದು ಹೈ ಪವರ್ ಅಂತ. ಇಲ್ಲಿ ಕೂಡ ನೋಡ್ಬೋದು ನೀವು, ಇದು ಎಕಾನಮಿಲಿ ರನ್ ಆಗ್ತಾ ಇರುತ್ತೆ. ಹೈಕ್ ಸ್ವಿಚ್ ಮಾಡಿದ ತಕ್ಷಣ ಪವರ್ ಅಂತ ಬರುತ್ತೆ. ಇದು ರೇಂಜಲ್ಲೂ ಕೂಡ ಕಡಿಮೆ ಆಗುತ್ತೆ. ಫ್ರಮ್ 56 46ವರೆಗೂ ರೇಂಜ್ ಕಡಿಮೆ ಆಗಿದೆ ಈಗ ಆಲ್ರೆಡಿ. ಇನ್ನು ಕಂಪ್ನಿ ಕಡೆಯಿಂದ ನಮಗೆ ರಿವರ್ಸ್ ಬಟನ್ ಕೂಡ ಕೊಟ್ಟಿದ್ದಾರೆ. ಇದೊಂದು ಎಕ್ಸ್ಟ್ರಾ ಫೀಚರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಥರ ನಾಯ್ಸ್ ಬರುತ್ತೆ ನಿಮಗೆ. ಆ್ಯಂಡ್ ಆಕ್ಸಿಲರೇಷನ್ಸ್ ನೀವು ಮಾಮೂಲಿ ಇದೇ ಥರನೇ ಕೊಡಬೇಕು. ಇದು ಕಂಪ್ಲೀಟ್ ಡಿಜಿಟಲ್ ಡಿಸ್ಪ್ಲೇ ಇದೆ. ಇಲ್ಲಿ ನಿಮಗೆ ಇಂಡಿಕೇಟರ್ ಬರುತ್ತೆ. ರಿಯರ್ ಟೈರ್ ಬಗ್ಗೆ ಹೇಳಬೇಕು ಅಂದರೆ ಇದು 90/90 R12 ಸೈಜ್ ಟೈರು. ನೆಕ್ಸ್ಟ್ ಫ್ರಂಟ್ ವೀಲ್ ಕೂಡ 90/90 R12. 2 ಡ್ರಮ್ ಬೇಕು. ಇದರಲ್ಲಿ ಡಿಸ್ಕ್ ಬ್ರೇಕ್ ಬರೋದಿಲ್ಲ. ಸೊ
ಇದರಿಂದ ನಿಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಇದು ಹಬ್ ಮೋಟರ್ ಮೌಂಟೆಡ್ ವೀಲ್ ಅಂತ ಕರಿತೀವಿ. ಮೋಟರ್ ಇಲ್ಲೇ ಫಿಟ್ ಆಗಿರುತ್ತೆ. ಇಲ್ಲಿಂದನೇ ಡೈರೆಕ್ಟ್ ಆಗಿ ಪವರ್ ತಗೊಂಡ್ರೆ ಥ್ರೂ ದ ಬ್ಯಾಟ್ರಿ. ಇಲ್ಲಿ ನೋಡ್ಬೋದು, ಇದೇ ವಯರಿಂದ ಪವರ್ ಹೋಗೋದು. ಫ್ರಂಟ್ ಬ್ಯಾಟ್ರಿ ಕನೆಕ್ಷನ್ ಇದೆ. ಆಮೇಲೆ ರಿಯರಲ್ಲಿ ಇದು ಡ್ಯೂಯಲ್ ಸಸ್ಪೆನ್ಷನು. ಸೇಫ್ಟಿ ಕೂಡ ಹಾಕ್ಸಿದ್ದಾರೆ. ಆಕ್ಸೆಸರೀಸ್ ಕೂಡ ನಿಮಗೆ ಆಚೆ ಕಡೆ ಸಿಗುತ್ತೆ. ನಿಮಗೆ ಲೇಡೀಸ್ ಫುಟ್ ರೆಸ್ಟ್ ಕೂಡ ಸಿಗ್ತಾ ಇದೆ. ಸೆಂಟ್ರಲ್ ಲಾಕ್ ಕೂಡ ಮಾಡ್ಬೋದು, ಸೇಫ್ಟಿಗೆ ಮೂವ್ ಆಗಲ್ಲ. ಪುಷ್ ಮಾಡಿ ಇನ್ನು ಹಿಂದೆಗಡೆ ಸೀಟ್ ಏನಾದ್ರು ಓಪನ್ ಮಾಡಬೇಕು ಅಂದರೆ ಜಸ್ಟ್ ಈ ಕಡೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ರೊಟೇಟ್ ಮಾಡಿದ್ರೆ ಸೀಟ್ ಆಪ್ಷನ್ ಆಗುತ್ತೆ. ಚಾರ್ಜರ್ ಕೂಡ ಕೊಟ್ಟಿರ್ತಾರೆ. ಇದೇ ಆ್ಯಕ್ಚುಲಾಗಿ ಇರೋ ಕಂಪ್ನಿ ಫಿಟೆಡ್ ಚಾರ್ಜರ್, ಕಂಪ್ನಿ ಕಡೆಯಿಂದ ಕೊಟ್ಟಿರೋ ಚಾರ್ಜರ್. ಇದನ್ನು ಹೇಗೆ ಚಾರ್ಜ್ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಸೊ ಇದು ಆ್ಯಕ್ಚುಲಿ ಇದು ದೊಡ್ಡ ಕ್ಲ್ಯಾಂಪು. ಇದು ಎಕ್ಸ್ಟ್ರಾ ಫಿಟ್ಮೆಂಟ್ ತಗೋಬೇಕು ನೀವು ಕಂಪ್ನಿ ಕಡೆಯಿಂದ. ಇದು ಸೊ ಈ ಥರ ಒಂದು ಎಕ್ಸ್ಟ್ರಾ ಆಕ್ಸೆಸರೀಸ್ ತೊಗೊಂಡು ಕ್ಲ್ಯಾಂಪ್ ಮಾಡಿ ನೀವು ಚಾರ್ಜರ್ಗೆ ರೆಗ್ಯುಲರ್ ಸಾಕೆಟ್ಗೆ ಯೂಸ್ ಮಾಡ್ಕೋಬೋದು. ಹಾಂ, ಇದರಲ್ಲಿ ಪವರ್ನ ಟೆಸ್ಟ್ ಕೂಡ ಮಾಡ್ಬೋದು. ರೀಸೆಟ್ ಮಾಡಿದ್ರೆ ಆಫ್ ಆಗುತ್ತೆ, ಟೆಸ್ಟ್ ಮಾಡಿದ್ರೆ ಆಫ್ ಆಗುತ್ತೆ. ರೀಸೆಟ್ ಕೂಡ ಮಾಡ್ಬೋದು. ಒಳಗಡೆ ಕನ್ವರ್ಟರ್ ಇರುತ್ತೆ, AC to DC. ಸೊ ಅದಕ್ಕೋಸ್ಕರ ಕೂಲಿಂಗ್ ಸಿಸ್ಟಮ್ಗೆ ಫ್ಯಾನ್ ಕೊಟ್ಟಿದ್ದಾರೆ. ಇದನ್ನು ಚಾರ್ಜಿಂಗ್ ಮಾಡೋಣ. ಇನ್ನು ಈ ಗಾಡಿಗೆ ಚಾರ್ಜರ್ನ ಸಾಕೆಟ್ನ ಇಲ್ಲಿ ಕೊಟ್ಟಿದ್ದಾರೆ. ಸ್ವಲ್ಪ ಬಗ್ಗಿಸ್ಬೇಕು ಸೊಟ್ಟನ. ಇಲ್ಲಿ ಪ್ರೆಸ್ ಮಾಡಬೇಕು ಚಾರ್ಜ್ ಆಗೋಕ್ಕಿಂತ ಮುಂಚೆ. ಇದು ಲಾಕ್ ಆಗುತ್ತೆ ಇಲ್ಲಿ ಹುಕ್ಕಿಗೆ. ಹಾಂ, ಲಾಕ್ ಆಯಿತು, ಸ್ಟಾರ್ಟ್ ಆಯಿತು. ಅಬ್ಸರ್ವ್ ಮಾಡೋದು. ಅಬ್ಸರ್ವ್ ಮಾಡ್ಬೋದು, ಫ್ಯಾನ್ ಕೂಡ ರನ್ ಆಗ್ತಾ ಇದೆ, ಸೌಂಡ್ ಕೂಡ ಸ್ಟಾರ್ಟ್ ಆಗಿದೆ. ಇನ್ನು ಸೊ ಇದು ಅಪ್ರಾಕ್ಸಿಮೇಟ್ಲಿ 5 to 6 hours ಬೇಕು ಕಂಪ್ಲೀಟ್ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ. 90,000 rupeesಗೆ ಒನ್ ಆಫ್ ದ ಬಜೆಟ್ ಫ್ರೆಂಡ್ಲಿ ಗಾಡಿ ಅಂದರೆ ಮ್ಯಾಗ್ನಸ್ ಗ್ರ್ಯಾಂಡ್ನ ಚೂಸ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ತೊಗೊಂಡವರಿದ್ರೆ ಅವರಿಗೆ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಯಾರ್ಯಾರಾಗಿಲ್ಲ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ. ಇನ್ನಷ್ಟು ವಿಡಿಯೋಗಳಿಗೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಫಾರ್ ದ ನೋಟಿಫಿಕೇಶನ್. ಅಲ್ಲಿನವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಕೈಗೆ ಹಾಕ್ತೀನಿ ಇವಾಗ ಪವರ್ ಮೋಡ್ಗೆ, ಗಟ್ಟಿ ಗುದ್ದ.